ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಸೋಮವಾರ. ನಾನು ಚಂದ್ರಮೋಹನ್ ಮಕ್ಕೀಮನೆ. ಸುದ್ದಿಗಳ ವಿವರ. ಹಲಸಿನ ಮರದ ಪ್ರತಿಯೊಂದು ಉತ್ಪನ್ನಗಳು ಉಪಯೋಗಕ್ಕೆ ಬರಲಿದ್ದು, ಹಲಸು ಹಣ್ಣಿನ ಮೇಳ ಆಯೋಜಿಸುವುದರಿಂದ ಹಲಸಿನ ಹಣ್ಣಿನ ವಿವಿಧ ಉಪಯೋಗಗಳನ್ನು ತಿಳಿದುಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ಶಿವಮೊಗ್ಗ ಭದ್ರಾಕಾಡ ನಿಗಮದ ಅಧ್ಯಕ್ಷ ಡಾಕ್ಟರ್ ಕೆಪಿ ಅಂಶುಮನ್ ತಿಳಿಸಿದರು. ಅವರು ಶನಿವಾರ ಪಟ್ಟಣದ ಸಹರಾ ಕನ್ವೆನ್ಷನ್ ಹಾಲ್ನಲ್ಲಿ ರೋಟರಿ ಕ್ಲಬ್ ಹಾಗೂ ಟೀಂ ಕುಂದಾಪುರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಹಲಸು ಮಾವಿನ ಹಣ್ಣು ಮೇಳ ಉದ್ಘಾಟಿಸಿ ಮಾತನಾಡಿದರು. ಹಲಸಿನ ಉತ್ಪನ್ನಗಳು ಆರೋಗ್ಯ ವೃದ್ಧಿಗೂ ಪೂರಕವಾಗಿದೆ. ಹಲಸಿನ ಮರದ ಪೀಠೋಪಕರಣಗಳ ತಯಾರಿಕೆ ಹೆಚ್ಚಾಗಿ ಬಳಕೆಯಲ್ಲಿದೆ. ಹಣ್ಣನ್ನು ಸಹ ವಿವಿಧ ಖಾದ್ಯಗಳ ತಯಾರಿಕೆಗೆ ಬಳಸಲಾಗುತ್ತಿದ್ದು, ಮೇಳ ಆಯೋಜಿಸಿರುವುದರಿಂದ ಇವುಗಳಿಂದ ತಯಾರಾಗುವ ಆಹಾರದ ರುಚಿಯನ್ನು ಸಹ ಸವಿಯಲು ಸಾಧ್ಯವಾಗುತ್ತದೆ. ಹಲಸಿನಲ್ಲಿ ಮಲೆನಾಡಿನ ಭಾಗದಲ್ಲಿ ಬೆಳೆಯುವ ಕೆಲವು ವಿಶಿಷ್ಟ ತಳಿಗಳ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಬೆಳೆಯುವ ಹಲಸಿನ ತಳಿಗಳನ್ನು ಹಣ್ಣಿನ ಮೇಳದಲ್ಲಿ ಪ್ರದರ್ಶನವಾಗುವುದರಿಂದ ಅವುಗಳ ಮಾಹಿತಿಯೂ ತಿಳಿಯಲಿದೆ ಎಂದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಸಂಸ್ಥೆಯ ಅಧ್ಯಕ್ಷ ವಿನಯ್ ಕಣವೆ ಮಾತನಾಡಿ, ಮಲೆನಾಡಿನ ಭಾಗದಲ್ಲಿ ಹಲಸು ಇತ್ತೀಚಿನವರೆಗೂ ಕಾಡಿನ ಬೆಳೆಯಾಗಿದ್ದು, ಅಲ್ಲದೆ ಹಣ್ಣನ್ನು ಮಾರಾಟವೂ ಮಾಡುತ್ತಿರಲಿಲ್ಲ. ಪುತ್ತೂರು ಭಾಗದಲ್ಲಿ ರೈತರು ಸಹಕಾರ ಸಂಘಗಳ ಮೂಲಕ ಹಲಸನ್ನು ಮುಖ್ಯ ಬೆಳೆಯಾಗಿ ಬೆಳೆದು ಹೊರದೇಶಗಳಿಗೆ ರಫ್ತು ಮಾಡುತ್ತಿದ್ದಾರೆ. ಅರಬ್ ದೇಶದಲ್ಲಿ ಹಲಸಿನ ಹಣ್ಣಿಗೆ ಹೆಚ್ಚಿನ ಬೇಡಿಕೆಯಿದೆ ಎಂದರು. ಅತಿಥಿಗಳಾಗಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಲ್ಎಂ ಸತೀಶ್, ತಾಲೂಕು ಬಗರುಕುಂ ಸಮಿತಿ ಅಧ್ಯಕ್ಷ ಇಸಿ ಜೋಯಿ, ರೋಟರಿ ಕಾರ್ಯದರ್ಶಿ ಲೋಕೇಶ್ ಗೌಡ, ರೋಟರಿ ಕ್ಲಬ್ ನಿಯೋಜಿತ ಅಧ್ಯಕ್ಷ ವಿದ್ಯಾನಂದ ಕುಮಾರ್ ಉಪಸ್ಥಿತರಿದ್ದರು. ಹಲಸಿನ ಮೇಳದಲ್ಲಿ ಹಲಸಿನಿಂದ ತಯಾರಿಸಿದ ಜಿಲೇಬಿ, ಹಪ್ಪಳ, ಹೋಳಿಗೆ, ಚಿಪ್ಸ್, ಹಲಸಿನ ಹಣ್ಣು ಹಾಗೂ ಮಾವಿನ ಗಿಡ, ಹೂವಿನ ಗಿಡಗಳನ್ನು ಮಾರಾಟಕ್ಕೆ ತರಲಾಗಿತ್ತು. ಶನಿವಾರ ಹಾಗೂ ಭಾನುವಾರ ಹಲಸು ಹಾಗೂ ಮಾವಿನ ಮೇಳದಲ್ಲಿ ನೂರಾರು ಜನರು ಭಾಗವಹಿಸಿ ವೀಕ್ಷಣೆ ಮಾಡಿ ಖರೀದಿಸಿದರು. ವಿದ್ಯುತ್ ವಿತರಣಾ ಕಂಪನಿಗಳು ರಾಜ್ಯ ಸರ್ಕಾರದ ಅಧೀನದಲ್ಲಿಯೇ ಕಾರ್ಯನಿರ್ವಹಿಸುವಂತೆ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಅಧ್ಯಕ್ಷ ವಿಶ್ವನಾಥ್ ಗದ್ದಮನೆ ನೇತೃತ್ವದಲ್ಲಿ ಶನಿವಾರ ಎನ್ಆರ್ಪುರ ಮೆಸ್ಕಾಂ ಇಲಾಖೆಯ ಇಂಜಿನಿಯರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಮನವಿಯಲ್ಲಿ ವಿದ್ಯುತ್ ವಿತರಣಾ ಕೇಂದ್ರಗಳನ್ನು ಖಾಸಗೀಕರಣ ಮಾಡುವುದರಿಂದ ಗ್ರಾಮೀಣ ಹಾಗೂ ಹಿಂದುಳಿದ ಪ್ರದೇಶದಲ್ಲಿ ವಿದ್ಯುತ್ ಅಡಚಣೆಯನ್ನು ಸರಿಯಾದ ಸಮಯಕ್ಕೆ ನಿರ್ವಹಿಸಲಾಗುವುದಿಲ್ಲ. ಸಾರ್ವಜನಿಕ ವಿದ್ಯುತ್ ದರವು ಈಗಿರುವ ಮೊತ್ತಕ್ಕಿಂತ ಸುಮಾರು 3-4 ಪಟ್ಟು ಏರಿಕೆ ಮಾಡುವ ಸಾಧ್ಯತೆಗಳಿವೆ. ಇದರಿಂದ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ವಿದ್ಯುತ್ ಬಳಕೆ ದುಬಾರಿಯಾಗಲಿದೆ. ರೈತರಿಗೆ ನೀಡುವ ವಿವಿಧ ಸೌಲಭ್ಯಗಳಿಗೆ ಧಕ್ಕೆಯಾಗಬಹುದಾಗಿದೆ. ವಿದ್ಯುತ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ರಾಜ್ಯದ ಸರಿಸುಮಾರು 50-60 ಸಾವಿರ ಜನ ನೌಕರರಿದ್ದು, ಇವರ ಸೇವಾ ಭದ್ರತೆಗೆ ಧಕ್ಕೆಯಾಗಲಿದೆ. ಹೊಸದಾಗಿ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವುದರಿಂದ ಸುಮಾರು 50 ಸಾವಿರ ಯುವಕರಿಗೆ ಉದ್ಯೋಗದ ಅವಕಾಶ ತಪ್ಪಲಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಬಾರದು ಎಂದು ಒತ್ತಾಯಿಸಲಾಗಿದೆ. ಎನ್ಆರ್ಪುರ ಮೆಸ್ಕಾಂ ಇಲಾಖೆ ಇಇ ಗೌತಮ್ ಅವರಿಗೆ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದಿಂದ ವಿಶ್ವನಾಥ್ ಗದ್ದಮನೆ ನೇತೃತ್ವದಲ್ಲಿ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಪದಾಧಿಕಾರಿಗಳು, ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ನರಸಿಂಹರಾಜಪುರ ತಾಲೂಕಿನ ಬೆಳ್ಳೂರು ಕೊನೋಡಿ ಗ್ರಾಮಕ್ಕೆ ಸೇರಿದ ಕಾರ್ಕೋಡ್ಲು, ಹೆಮ್ಮೂರು, ಕುಣಜಕ್ಕೆ ಬರುವ 3 ಕಿಲೋಮೀಟರ್ ರಸ್ತೆಯನ್ನು ಸರ್ಕಾರಕ್ಕೆ ಕಾಯದೆ ಗ್ರಾಮಸ್ಥರೇ ಶ್ರಮದಾನದ ಮೂಲಕ ದುರಸ್ತಿ ಮಾಡಿದರು. ಈ ರಸ್ತೆಯಲ್ಲಿ ಹೊಂಡ ಗುಂಡಿಗಳಿದ್ದು ವಾಹನ ಓಡಾಡುವುದೇ ಕಷ್ಟವಾಗಿತ್ತು. ಸುತ್ತಮುತ್ತಲಿನ ಊರಿನ ರೈತರು ಇದೇ ರಸ್ತೆಯಲ್ಲಿ ಪ್ರತಿದಿನ ಓಡಾಡಬೇಕಾಗಿದೆ. ಈ ರಸ್ತೆಯಲ್ಲಿ ಕೆಲವು ವರ್ಷಗಳ ಹಿಂದೆ ಅಂದಾಜು 300 ಮೀಟರ್ ಟಾರ್ ರಸ್ತೆಯಾಗಿದ್ದು, ಉಳಿದ ರಸ್ತೆ ಮಣ್ಣಿನ ರಸ್ತೆಯಾಗಿದೆ. ಜನಪ್ರತಿನಿಧಿಗಳಿಗೆ ಪದೇ ಪದೇ ಮನವಿ ಸಲ್ಲಿಸಿದರೂ ರಸ್ತೆ ಕಾಮಗಾರಿ ಆಗಲಿಲ್ಲ ಎನ್ನುತ್ತಾರೆ ಗ್ರಾಮಸ್ಥರು. ಆದ್ದರಿಂದ ಕೊನೋಡಿ ಬೆಳ್ಳೂರು ಗ್ರಾಮಸ್ಥರೇ ರಸ್ತೆ ರಿಪೇರಿ ಮಾಡುವ ತೀರ್ಮಾನ ತೆಗೆದುಕೊಂಡು ಶುಕ್ರವಾರ 15-20 ಜನ ಗ್ರಾಮಸ್ಥರು
ಟ್ರ್ಯಾಕ್ಟರ್ನಲ್ಲಿ ಗ್ರಾವೆಲ್ ಮಣ್ಣು ತಂದು ಹಾಕಿ ಸುಂದರವಾದ ರಸ್ತೆ ನಿರ್ಮಿಸಿದ್ದೇವೆ ಎಂದು ಗ್ರಾಮಸ್ಥರು ಸುದ್ದಿಗಾರರಿಗೆ ಮಾಹಿತಿ ನೀಡಿದ್ದಾರೆ. ನರಸಿಂಹರಾಜಪುರದ ಅಭಿನವ ಪ್ರತಿಭಾ ವೇದಿಕೆಯ ಸಂಗೀತ ನೃತ್ಯ ಶಾಲೆಯಲ್ಲಿ ಭಾನುವಾರ ಯೋಗ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಭಿನವ ಪ್ರತಿಭಾ ವೇದಿಕೆ ಮುಖ್ಯಸ್ಥ ಅಭಿನವ್ ಗಿರಿರಾಜ್ ಮಾತನಾಡಿ, ಯೋಗವು ಭಾರತ ದೇಶದ ಪುರಾತನ ವಿದ್ಯೆಯಾಗಿದೆ. ಯೋಗದಿಂದ ದೈಹಿಕ ಸದೃಢತೆ ಹಾಗೂ ಮಾನಸಿಕ ಶಾಂತಿ ಸಿಗಲಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಕುದುರೆಗುಂಡಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಧನಂಜಯ್ ಮೇದೂರ, ಶಾಲಾ ಮೇಲ್ವಿಚಾರಕಿ ಮಾಲಾ, ಪೋಷಕರಾದ ಮಂಜುಳಾ, ಪ್ರಿಯದರ್ಶಿನಿ, ಗಗನ, ನಂದೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಯೋಗ ಶಿಕ್ಷಕಿ ಗ್ರೀಷ್ಮ ವಿದ್ಯಾರ್ಥಿಗಳಿಗೆ ಹಲವು ಯೋಗಾಸನದ ಪ್ರಾತ್ಯಕ್ಷಿಕೆಯೊಂದಿಗೆ ಮಾಹಿತಿ ನೀಡಿದರು. ಯೋಗ ಡೇ ಇವತ್ತು ಜೂನ್ 21. ಆರೋಗ್ಯಕರ ಒಂದು ಪ್ರಕ್ರಿಯೆ ಕ್ರಿಯೆ ಯೋಗ. ಯೋಗದಿಂದ ಆರೋಗ್ಯ ವೃದ್ಧಿ, ದೈಹಿಕ ಸ್ಥಿತಿ ಸಮತೋಲನ ಇರುತ್ತೆ. ಹಾಗಾಗಿ ಈ ದಿನವನ್ನ ವಿಶ್ವ ಯೋಗ ದಿನವನ್ನಾಗಿ ಘೋಷಣೆ. ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ ಪುರ ಸುದ್ದಿ ಸಮಾಚಾರ. ವಂದನೆಗಳು.